ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಾ ಇದ್ದೀರಾ ಸವಿನೀನಪ್ಪ ಮಹೇಶ್ ಯೂಟ್ಯೂಬ್ ಚಾನಲ್ನ. ಫ್ರೆಂಡ್ಸ್, ಇವತ್ತು ನೀವು ಫೋಟೋಶಾಪ್ಗಳಿಗೆ ಯಾವ ವಿಷಯ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ತುಂಬಾ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯ ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ರೀತಿ ಡಿಸೈನ್ ಮಾಡ್ಕೋಬೇಕು ಫೋಟೋಶಾಪ್ಗಳಿಗೆ ಅನ್ನೋದನ್ನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಈ ಥರ ಒಂದು ಡಿಸೈನ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಫೋಟೋಶಾಪ್ಗಳಿಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ತಿದ್ರೆ ಈ ಥರ ಒಂದು ಡಿಸೈನ್, ಈ ಒಂಥರ ಟೆಕ್ಸ್ಟ್ ಡಿಸೈನಿಂಗ್ ಎಫೆಕ್ಟ್ಗೆ ಸ್ಲೈಸ್ ಡಿಸೈನ್ ಎಫೆಕ್ಟ್ ಅಂತ ಕರೀತಾರೆ ಫೋಟೋಶಾಪ್ಗಳಿಗೆ. ಈ ಥರ ಒಂದು ಸ್ಲೈಸ್ ಡಿಸೈನ್ ಎಫೆಕ್ಟ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ನಮ್ಮದೇ ಆಗಿರ್ತಕ್ಕಂಥ ನಮ್ಮದೇ ಒಂದು ಶೈಲಿಯಲ್ಲಿ, ನಮ್ಮದೇ ಆಗಿರ್ತಕ್ಕಂಥ ಒಂದು ವಿಭಿನ್ನ ರೀತಿಯಲ್ಲಿ ಶೈಲಿಯಲ್ಲಿ ಈ ರೀತಿ ಒಂದು ಡಿಸೈನ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಫೋಟೋಶಾಪ್ಗೆ ಅನ್ನೋದನ್ನು ಇವತ್ತು ನಿಮಗೆ ಬಿಡಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನೀಗ ಓಪನ್ ಮಾಡ್ತಾ ಇದ್ದೀನಿ, ಫೋಟೋಶಾಪ್ನ ಓಪನ್ ಮಾಡ್ಕೊತಾ ಇದ್ದೀನಿ. ಫೈಲಲ್ಲಿ ಬಂದುಬಿಟ್ಟು ನ್ಯೂ ಪೇಜಲ್ಲಿ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ನಾನು ಇಲ್ಲಿ ಹೋಗಿ ಅವಶ್ಯಕತೆ ಆಗಿರ್ತಕ್ಕಂಥ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಪೇಜಲ್ಲಿ ನಾನು ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಸೈಜಲ್ಲಿ ಅವಶ್ಯಕತೆ ಇರ್ತೈತೆ ಬ್ಯಾಕ್ಗ್ರೌಂಡ್ ಕ್ರಿಯೇಟ್ ಮಾಡಿಕೊಂಡು ಎಫೆಕ್ಟ್ನ ಡಿಸೈನ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ನಾನು ನಿಮಗೆ ಜಾಸ್ತಿ ಸ್ವಲ್ಪ ದೊಡ್ಡ ಅಕ್ಷರಗಳಲ್ಲಿ ಕಾಣಲಿ ಅಂತ ಉದ್ದೇಶಕ್ಕೋಸ್ಕರ ಜಾಸ್ತಿ ಒಂದು ದೊಡ್ಡದೊಂದು ಪೇಜ್ನ ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ. ಆ ಒಂದು ಕಾರಣಕ್ಕೋಸ್ಕರ ನಾನು ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಿದ್ರೆ RGB ಕಲರ್ ಬ್ಯಾಕ್ಗ್ರೌಂಡಲ್ಲಿ ನಾನು ಈ ಥರ ಒಂದು ಬ್ಯಾಕ್ಗ್ರೌಂಡ್ನ ರಚನೆ ಮಾಡ್ಕೊಂಡಿದ್ದೀನಿ. ಒಂದು ಪೇಜ್ ಲಾಕ್ ಆಗಿದೆ. ಇಲ್ಲಿ ನೋಡ್ತಾ ಇದ್ರೆ ಈ ಥರ ಒಂದು ಪೇಜ್ ಲಾಕ್ ಆಗಿದೆ. ಇಲ್ಲಿ ಕಿಲಿಪತ್ತ ಲಾಕ್ ಆಗಿದೆ. ಸೊ ಇಲ್ಲಿ ನೋಡ್ತಾ ಇದ್ರೆ ಈ ಥರ ಒಂದು ಲಾಕ್ ಆಗಿದೆ. ಇದನ್ನ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಡಬಲ್ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಓಕೆ ಮಾಡ್ಕೊಂಡ್ರೆ ಅದು ಅನ್ಲಾಕ್ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ರೆ ಇವಾಗ ಒಂದು ಪೇಜು ಅನ್ಲಾಕ್ ಆಗಿದೆ. ಇಲ್ಲಿ ನೋಡ್ತಾ ಇದ್ರೆ ಅನ್ಲಾಕ್ ಆಗಿದೆ. ಇವಾಗ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಒಂದು ಲೇಯರ್ ಮೇಲೆ ನೀವು ಮೌಸ್ ರೈಟ್ ಬಟನ್ ಕ್ಲಿಕ್ ಮಾಡಿಕೊಂಡು ಡಬಲ್ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಲರ್ ಓವರ್ಲೇ ಅಂತ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಕಲರ್ ಓವರ್ಲೇ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಇವಾಗ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಕ್ಲಿಕ್ ಮಾಡ್ಕೊಂಡ್ರೆ ನೀವು ಬೇಕಾಗಿರ್ತಕ್ಕಂಥ ಒಂದು ಕಲರ್ ನೀವು ಇಲ್ಲಿ ಚೂಸ್ ಮಾಡ್ಕೋಬೇಕಾಗುತ್ತೆ. ಓಕೆ, ನಾನು ಇದೊಂದು ಕಲರ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಓಕೆ, ಚೂಸ್ ಮಾಡಿ ಇಲ್ಲಿ ಪ್ಯಾಟರ್ನ್ ಓವರ್ಲೇ ಅಂತ ಇದೆ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಓಕೆ, ಪ್ಯಾಟರ್ನ್ ಓವರ್ಲೇ ಅಂತ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಬರ್ತೈತಿ. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೈಟ್ ಬಟನ್ ಒಂದು ಮಿಡ್ಲ್ ಬಟನ್ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಮಿಡ್ಲ್ ಬಟನ್ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಬರ್ತದೆ. ಇಲ್ಲಿ ನೋಡ್ತಿರ್ಬೋದು ಮೊದಲನೇ ಆಪ್ಷನ್ಸ್ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಮೊದಲನೇ ಆಪ್ಷನ್ಸ್ ಇದೆ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ಕಲರ್ ಓವರ್ಲೇ ಅಂತ ಮತ್ತೆ ಒಳ್ಳೆ ಬನ್ನಿ. ಕಲರ್ ಓವರ್ಲೇ ಬಂದು ಇಲ್ಲಿ ನಾರ್ಮಲ್ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಮಲ್ಟಿಪ್ಲೈ ಕೆಳಗಡೆ ಕಲರ್ ಬರ್ನ್ ಅಂತ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಬರ್ತದೆ. ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಇಲ್ಲಿ ನೋಡ್ತಾರೆ ನೆಕ್ಸ್ಟ್ ಮತ್ತೆ ಒಳ್ಳೆ ಪ್ಯಾಟರ್ನ್ ಓವರ್ಲೇ ಅಂತಿದೆ. ಇಲ್ಲಿ ಬನ್ನಿ. ಇಲ್ಲಿ ಬಂದು ಇಲ್ಲಿ ಕೆಳಗಡೆ ಇದನ್ನ ಸರಿಸ್ಕೊಂಬಿಡಿ. ಈ ಥರ ಇಲ್ಲಿ ನೋಡ್ತಾ ಇದ್ದೀರಾ, ಈ ಥರ ಎಫೆಕ್ಟ್ ಆಗ್ತವೆ. ಕೆಳಗಡೆ ಇದನ್ನ ಸರಿಸ್ಕೋಬೇಕಾಗುತ್ತೆ. ಈ ಕಡೆ ಸರಿಸೋದಂಗೆಲ್ಲ ದೊಡ್ಡದು ಆಗ್ತೈತೆ, ಈ ಕಡೆ ಸರಿಸೋದಂಗೆಲ್ಲ ಚಿಕ್ಕವು ಆಗ್ತವೆ ಆ ಒಂದು ಡಾಟ್ಸ್. ಓಕೆ ನನಗೆ ಇಷ್ಟಿಲ್ಲ ಸಾಕು. ನೋಡೋಣ. ಓಕೆ ಅಂತೀನಿ. ಇಲ್ಲಿ ನೋಡ್ತಿದ್ರೆ ಈ ಥರ ಒಂದು ಬ್ಯಾಕ್ಗ್ರೌಂಡ್ ರಚನೆ ಆಗಿದೆ. ಓಕೆ, ಸೊ ಇವಾಗ ನಾವು ಟೆಕ್ಸ್ಟ್ ಬರೀಬೇಕಾಗಿದೆ. ಕಲರನ್ನು ಚೇಂಜ್ ಮಾಡ್ಕೊಳ್ಳೋಣ. ಕಲರ್ನ ವೈಟ್ ಕಲರ್ ಚಾಯ್ಸ್ ಮಾಡ್ಕೊತಾ ಇದ್ದೀನಿ. ಟಿ ಅನ್ನೋ ಅಕ್ಷರ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಕ್ಲಿಕ್ ಮಾಡಿಕೊಂಡು ನಾನು ಇಲ್ಲಿ ಇಂಗ್ಲೀಷ್ ಅಕ್ಷರನ ಚೂಸ್ ಮಾಡ್ಕೊತಾ ಇದ್ದೀನಿ. ಓಕೆ, ಇಂಗ್ಲೀಷ್ ಅಕ್ಷರನ ಚೂಸ್ ಮಾಡಿಕೊಂಡು ಇಲ್ಲಿ ಬೋರ್ಡನ್ನು ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಬರಿತಾ ಇದ್ದೀನಿ. ಓಕೆ, ಕಂಟ್ರೋಲ್ T ಹೊಡೆದು ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೋಬೇಕಾಗುತ್ತೆ. ಎಷ್ಟು ಬೇಕಾಗುತ್ತೆ ಅಷ್ಟು ಶಿಫ್ಟ್ ಹಿಡಿದು ಕಸಿ. ಶಿಫ್ಟ್ ಹಿಡಿಬೇಕು. ಶಿಫ್ಟ್ ಹಿಡ್ಲಿಕ್ಕೆನಪ್ಪ ಅಂದ್ರೆ ಕೆಲಸ ಆಗೋದಿಲ್ಲ. ಸೊ ನೆಕ್ಸ್ಟ್ ಇವಾಗ ಈ ಒಂದು ಲೇಯರ್ ಮೇಲೆ ಡಬಲ್ ಕ್ಲಿಕ್ ಮಾಡಿಕೊಂಡು ನಿಮ್ಮ ಮೌಸ್ನ ರೈಟ್ ಬಟನ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡ್ತಾ ಇದ್ದೀರಾ ರೆಸ್ಟ್ಲೇಜ್ ಲೇಯರ್ ಅಂತ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವಾಗ ರೆಸ್ಟ್ಲೇಜ್ ಲೇಯರ್ ಆಯಿತು. ನಮ್ಮ ಕೀಬೋರ್ಡ್ನಲ್ಲಿ ಇರ್ತಕ್ಕಂಥ ಅಲ್ಟ್ ಹಿಡಿದು ಕಸಿ ಏರೋ ಮಾರ್ಕ್ ಬದಿ ಇರ್ತಕ್ಕಂಥ ಏರೋ ಮಾರ್ಕ್ನ ಒಂದು 4-5 ಸತಿ ಪ್ರೆಸ್ ಮಾಡಿ. ಓಕೆ, ಈ ಥರ ಪ್ರೆಸ್ ಮಾಡಿ. ಓಕೆ, ಸಾಕು. ಇಷ್ಟೆಲ್ಲ ಸಾಕು. ಸೊ ಇವಾಗ ಅಷ್ಟನ್ನು ಮರ್ಜ್ ಮಾಡ್ಕೊಂಬಿಡೋಣ. ನಾವು ಅಷ್ಟು ಲೇಯರ್ನ ಮರ್ಜ್ ಮಾಡ್ಕೊಂಬಿಡೋಣ. ಓಕೆ, ಇವಾಗೆಲ್ಲನೂ ಮರ್ಜ್ ಆಗಿದ್ದಾವೆ. ಇವಾಗ F2 ಕ್ಲಿಕ್ ಮಾಡಿಕೊಂಡು ಇಲ್ಲಿ ಬೇವಲ್ ಆ್ಯಂಡ್ ಎಂಬೋಸ್ ಅಂತ ಇದನ್ನು ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೂಪರಾಗಿ ಅದು ಕಾಣಿಸುತ್ತೆ ಈ ಒಂದು ಇಮೇಜು. ನೆಕ್ಸ್ಟ್ ಏನು ಮಾಡ್ಕೋಬೇಕಂತಂದ್ರೆ ಇದನ್ನ ಡೂಪ್ಲಿಕೇಟ್ ಲೇಯರ್ ಮಾಡ್ಕೊಳ್ಳೋಣ. ಇವಾಗ ಡೂಪ್ಲಿಕೇಟ್ ಲೇಯರ್. ಓಕೆ, ಇದು ಡೂಪ್ಲಿಕೇಟ್ ಲೇಯರ್ ಆಯಿತಾ. ಈ ಒಂದು ಕಣ್ಣನ್ನು ಆಫ್ ಮಾಡ್ಕೊಂಬಿಡೋಣ. ಇವಾಗ ಈ ಒಂದು ಡೂಪ್ಲಿಕೇಟ್ ಲೇಯರ್ ಇದೆಯಲ್ಲ ಈ ಒಂದು ಕಣ್ಣನ್ನ
ತೆಗೆದುಬಿಡೋಣ. ಈ ಮೇಲ್ಗಡೆ ಲೇಯರ್ ಮಾತ್ರ ಸೆಲೆಕ್ಷನ್ ಮಾಡ್ಕೊಳ್ಳೋಣ. ಸೆಲೆಕ್ಷನ್ ನೆಕ್ಸ್ಟ್ ಏನು ಮಾಡ್ಕೊಳ್ಳೋಣ ಅಂತಂದರೆ ಇಲ್ಲಿ ಬರಬೇಕಾಗುತ್ತೆ. ಈ ಒಂದು ಟೂಲ್ನ ಕ್ಲಿಕ್ ಮಾಡಿಕೊಂಡು ಎರಡನೇ ಆಪ್ಷನ್ಸ್ ಇದೆಲ್ಲ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಎರಡನೇ ಆಪ್ಷನ್ಸ್ ಕ್ಲಿಕ್ ಮಾಡಿಕೊಂಡು ಇವು ನಿಮಗೆ ಎಲ್ಲಿ ಅವಶ್ಯಕತೆ ಇರ್ತೈತೋ ಅಲ್ಲಿನ ಒಂದು ಸೆಂಟ್ರ್ ಪಾಯಿಂಟ್ ಇಟ್ಕೊಂಡು ಕಸಿ ಈ ಥರ ರಚನೆ ಮಾಡ್ಕೊಳ್ಳಿ. ಇವಾಗ ಈ ಕಡೆಯಿಂದ ತಗೊಂಡ್ಬಿಡೋಣ. ನಾನು ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ. ಇವಾಗ ರೈಟ್ ಬಟನ್ ಕ್ಲಿಕ್ ಮಾಡಿಕೊಂಡು ನಿಮ್ಮ ಮೌಸ್ ರೈಟ್ ಬಟನ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಲೇಯರ್ ವ್ಯೂ ಕಟ್ ಅಂತಿದೆಯಲ್ಲ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಆದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಬರ್ತೈತೆ, ಇಲ್ಲಿ ನೋಡ್ತಿರ್ಬೋದು. ಈ ಮೂವ್ ಟೂಲ್ನ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಏರೋ ಮಾರ್ಕ್ ಅಂದರೆ ಕೀಬೋರ್ಡ್ನಲ್ಲಿರ್ತಕ್ಕಂಥ ಏರೋ ಮಾರ್ಕ್ ಮಾಡ್ಕೊಂಡು ಸ್ವಲ್ಪ ಈ ಥರ ಡಿಸೈನ್ ಮಾಡ್ಕೊಳ್ಳಿತಾರೆ. ಓಕೆ, ನೆಕ್ಸ್ಟ್ ಮತ್ತೆ ಒಳ್ಳೆ ಈ ಒಂದು ಲೇಯರ್ ಬರಬೇಕಾಗತ್ತೆ. ಆ ಲೇಯರ್ ಅಂತಂದರೆ ಕಣ್ಣು ಆಫ್ ಮಾಡಿರ್ತೀವಲ್ಲ ಆ ಒಂದು ಲೇಯರ್ನ ಬರಬೇಕಾಗತ್ತೆ. ಆ ಒಂದು ಲೇಯರಿಗೆ ಬಂದುಬಿಟ್ಟು ಮುಂದೆ ನೆಕ್ಸ್ಟ್ ಮತ್ತೆ ಒಳ್ಳೆ ಎಷ್ಟು ನಿಮಗೆ ಅವಶ್ಯಕತೆ ಇರ್ತೈತೆ ಅಷ್ಟು ನೀವು ಇಲ್ಲಿ ಮತ್ತು ಈ ಕಡೆ ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊಳ್ಳಿ. ಮತ್ತೆ ಒಳ್ಳೆ ಓಕೆ, ಮತ್ತೆ ಒಳ್ಳೆ ನೆಕ್ಸ್ಟ್ ಮತ್ತೆ ಒಳ್ಳೆ ಲೇಯರ್ ವ್ಯೂ ಕಟ್ ಕ್ಲಿಕ್ ಮಾಡ್ಕೊಳ್ಳಿ. ಡೌನ್ ಬಟನ್ನ ನಿಮ್ಮ ಮೌಸ್ ಡೌನ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ನೋಡಿ ಈ ಥರ ಆಯಿತು. ಸೊ ಇವಾಗ ನೆಕ್ಸ್ಟ್ ಕಲರ್ ಏನಾದ್ರು ಚೇಂಜ್ ಮಾಡ್ಕೋಬೇಕಂತಂದ್ರೆ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಲರ್ ಓವರ್ಲೇ ಅಂತಿದೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಕಲರ್ ಓವರ್ಲೇ ನಿಮ್ಗೆ ಯಾವ ಕಲರ್ ಬೇಕಾಗುತ್ತೋ ಆ ಕಲರ್ ನೀವು ಇಲ್ಲಿ ಚೂಸ್ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ಇಲ್ಲಿ ಓಕೆ ಅನ್ನಿ. ಮತ್ತು ಒಳ್ಳೆ ಈ ಒಂದು ಲೇಯರ್ ಮಾಡ್ಕೋಬೇಕಾಗಿದೆ ಅಂತಂದರೆ ಸೆಲೆಕ್ಷನ್ ಮಾಡ್ಕೊಳ್ಳಿ. ಮೇಲ್ಗಡೆ ಲೇಯರು ಸೆಲೆಕ್ಷನ್ ಮಾಡ್ಕೊಂಡು ಮತ್ತೆ ಒಳ್ಳೆ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಗೆ ಯಾವ ಕಲರ್ ಬೇಕಾಗುತ್ತೋ ಆ ಕಲರ್ ನೀವು ಇಲ್ಲಿ ಚೂಸ್ ಮಾಡ್ಕೋಬಹುದು. ಓಕೆ ಓಕೆ, ಈ ಕಲರ್ ಇರಲಿ ನೋಡೋಣ. ಇಲ್ಲಿ ಓಕೆ ಮಾಡ್ತೀನಿ. ಸೊ ಇಲ್ಲಿ ನೋಡ್ತಿದ್ರೆ ಈ ಥರ ಒಂದು ಡಿಸೈನ್ ಆಗಿ ಕನ್ವರ್ಟಿಂಗ್ ಆಗಿದೆ. ಈ ಥರ ಒಂದು ಸ್ಲೈಸ್ ಡಿಸೈನ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದನ್ನ ಇವತ್ತು ನಿಮಗೆ ಬಿಡಿ ತಿಳಿಸ್ಕೊಟ್ಟಿದ್ದೀನಿ. ಇದು ಸೇವ್ ಮಾಡಿದ ಯಾವ ರೀತಿ ಅಂತಂದರೆ ಫೈಲಲ್ಲಿ ಹೋಗ್ಬಿಟ್ಟು ಸೇವ್ ಆ್ಯಸ್ ನಿಮ್ಗೆ ಎಲ್ಲಿ ಬೇಕು ಅಥವಾ ಡೆಸ್ಕ್ಟಾಪಲ್ಲಿ ಬೇಕಂದ್ರೆ ಡೆಸ್ಕ್ಟಾಪು, ಫೋಲ್ಡ್ರಲ್ಲಿ ಬೇಕಂದ್ರೆ ಫೋಲ್ಡ್ರಲ್ಲಿ ಒಂದು ಯಾವುದಾದ್ರು ಒಂದು ನೇಮ್ ಕೊಡಿ. ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ನೇಮ್ ಕೊಟ್ಟು ಇಲ್ಲಿ ಜೆ ಪಿ ಜಿ ಬೇಕಂದ್ರೆ ಜೆ ಪಿ ಜಿಯಲ್ಲಿ ಸೇವ್ ಮಾಡ್ಕೊಳ್ಳಿ. ಓಕೆ, ಈ ಥರ ಒಂದು ಡಿಸೈನ್ನ ಕ್ರಿಯೇಟ್ ಮಾಡ್ಕೋಬೋದು. ಓಕೆ, ಸೊ ಇದಾಗಿತ್ತು ಇವತ್ತು ವಿಡಿಯೋ ಇಷ್ಟ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿ ಹಾಕಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.